ನಮಸ್ಕಾರ. ಸದಾನ್ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕೆಂಬ ಹೋರಾಟ ಕಳೆದ 30 ವರ್ಷಗಳಿಂದ ನಡೀತಾ ಇದೆ. ಚಿಕ್ಕ ಜಿಲ್ಲೆಗಳನ್ನು ನೀವು ವಿಭಾಗ ಮಾಡಿದ್ರಿ. ಯಡಿಯೂರಪ್ಪನವರಿದ್ದಾಗ, ಕುಮಾರಸ್ವಾಮಿಯವರಿದ್ದಾಗ, ನಂತರ ಬೊಮ್ಮಾಯಿಯವರಿದ್ದಾಗ ಕೂಡ ವಿಜಯನಗರ ಜಿಲ್ಲೆ ಆಯಿತು. ಅದಕ್ಕಿಂತ ಮೊದಲು ರಾಮನಗರ, ಬಾಗಲಕೋಟೆ, ಯಾದಗಿರಿ, ಚಿಕ್ಕಬಳ್ಳಾಪುರ ಇವು ಕೂಡ ಜಿಲ್ಲೆ ಘೋಷಣೆ ಆದವು. ಆದರೆ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಆಗಿರಲೇ ಇಲ್ಲ. ಈಗ ಕಾಲ ಕೂಡಿ ಬಂದಿದೆ. ಎಲ್ಲ ಮುಖಂಡರು ಒಂದುಗೂಡಿ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಮಾಡಲೇಬೇಕು. ಯಾಕಂದರೆ ಬಿ ಆರ್ ಸಂಗಪ್ಪಗಳ ಕಳೆದ 20 ವರ್ಷಗಳಿಂದ ಹೋರಾಟ ಮಾಡಿ ಅವರು ಕೂಡ ದಿವಂಗತರಾದರು. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾಗಿದೆ. ನಂತರ ಅಥಣಿಯಿಂದ ಬೆಳಗಾವಿ ಬರಬೇಕಾದ್ರೆ ಕನಿಷ್ಠ 180 ಕಿಲೋಮೀಟರ್ ದೂರ ಅಂತರದಲ್ಲಿದೆ ಗೋಕಾಕ, ಚಿಕ್ಕೋಡಿ ಮತ್ತು ಬೆಳಗಾವಿ ಜಿಲ್ಲೆ. ಆದರೆ ಇದು ಆಡಳಿತಾತ್ಮಕ ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ ಆಗ್ತದೆ ಮತ್ತು ಜನರಿಗೆ ನ್ಯಾಯ ಸಿಗ್ತದೆ. ಇದು ಕೂಡ ಸತೀಶ್ ಜಾರಕಿಹೊಳಿ ಮೇಲಿಂದ ಮೇಲೆ ಹೇಳ್ತಾನೆ ಇದ್ದಾರೆ. ಆದರೆ ಹೇಳಿಕೆ ಸಾಲದು. ಇದರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮೊನ್ನೆ ಹೇಳಿದ್ದಾರೆ, ದಸರಾ ನಂತರ ನಾವು ಜಿಲ್ಲಾ ವಿಭಜನೆ ಬಗ್ಗೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಖ್ಯಮಂತ್ರಿಗಳ ಬಳಿಗೆ ಹೋಗ್ತೇವೆ ಅಂತ ಹೇಳಿದ್ದಾರೆ. ಹೇಳ್ತಾ ಇದ್ದೀನಿ, ಒಕ್ಕೂರಿನಿಂದ ಹೇಳ್ತಾ ಇದ್ದೀನಿ, ಜಿಲ್ಲಾ ವಿಭಜನೆ ಆಗದೆ ಹೊರತು ಜಿಲ್ಲೆಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಬೆಳಗಾವಿ ಜಿಲ್ಲೆಯನ್ನ 2 ಆಗಿ ಮಾಡಬಹುದು, 3 ಆಗಿ ಮಾಡಬಹುದು. ಜಿಲ್ಲಾ ವಿಭಜನೆ ಆದಾಗ್ಲೇನೆ ಬೆಳಗಾವಿಯನ್ನ ಸುಧಾರಿಸಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ನನ್ನ ಕೂಗಾದೆ ಮುಂದಿನ ದಿನ ಅಂತಂದ್ರೆ ಈ ಒಂದು ದಸರಾ ಮುಗಿದ ತಕ್ಷಣ ನಮ್ಮ ಜಿಲ್ಲೆಯ ಎಲ್ಲ ಒಂದು ಶಾಸಕರ ಒಂದು ಮೀಟಿಂಗ್ ಅನ್ನ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಚರ್ಚೆ ಮಾಡಿ ಕರಿತೀನಿ. ಒಂದು ಪತ್ರದ ಒಂದು ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರಿಗೆ 18 ಶಾಸಕರು ಪಕ್ಷಾತೀತವಾಗಿ 18 ಶಾಸಕರ ಪತ್ರಗಳನ್ನ ಕೊಡುವುದರ ಮೂಲಕ ಜಿಲ್ಲಾ ವಿಭಜನೆಗೆ ನಾವು ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದೇವೆ. ಹೀಗೆ ಹೇಳಿ ಅನೇಕ ನಾಯಕರು ಹೋದರು, ಅಧಿಕಾರವನ್ನು ಸೂತ ಕಳೆದುಕೊಂಡ್ರು. ಆದರೆ ಜಿಲ್ಲೆ ಆಗಲಿಲ್ಲ, ಜನರಿಗೆ ನ್ಯಾಯ ಸಿಗಲಿಲ್ಲ. ನ್ಯಾಯಯುತವಾಗಿ ಚಿಕ್ಕೋಡಿ ಜಿಲ್ಲೆ ಎಂದೂ ಆಗಬೇಕಾಗಿತ್ತು, ಆದರೆ ಆಗಲಿಲ್ಲ. ಜೆ.ಎಚ್. ಪಟೇಲ್ ಇದ್ದಾಗ ಒಮ್ಮೆ ಆಗಿತ್ತು, ಆದರೆ ಅದು ತದನಂತರ ಈ ಕೂಗು ಮತ್ತೆ ಕೇಳಿ ಬಂದರೂ ಕೂಡ ಯಾವ ರಾಜಕೀಯ ಪಕ್ಷಗಳು ಅಥವಾ ನಾಯಕರು ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ಈಗ ಕಾಲ ಕೂಡಿ ಬಂದಿದೆ. ಜಾರಕಿಹೊಳಿ ಕುಟುಂಬಗಳನ್ನು ಒಂದೇ ಗೋಕಾಕ್ ತಾಲೂಕಿಗೆ ಸೀಮಿತ ಮಾಡಬೇಕು ಅನ್ನುವಂಥ ತಂತ್ರಗಾರಿಕೆಯಲ್ಲಿ ಇಲ್ಲಿ ಇದೆ ಅಂತ ಹೇಳಲಾಗ್ತದೆ. ಅದು ಏನೇ ಇದ್ದರೂ ಕೂಡ ಸೌದೆ ಆಗಲಿ, ಕತ್ತೆ ಆಗಲಿ, ಹೆಬ್ಬಾಳ್ಕರ ಈಗ ಎಲ್ಲ ಕಂಪ್ನಿ ಕೂಡಿ ನಿಮ್ಮ ಸ್ವಾರ್ಥವನ್ನು ಬಿಟ್ಟು ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು. ನಂತರ ಅಭಯ ಪಟೇಲ್ ಕೂಡ ಅದನ್ನೇ ಹೇಳಿದ್ದಾರೆ, ರಾಜಕೀಯ ದೃಷ್ಟಿಯಿಂದ ನೀವು ಜಿಲ್ಲೆ ಮಾಡಿದರೆ ಆಗೋದು, ಅಭಿವೃದ್ಧಿ ದೃಷ್ಟಿಯಿಂದ ನೀವು ಮಾಡಿದರೆ ನಂದ ಸ್ವಾಗತ ಇದೆ ಅಂತ ಹೇಳಿದರು. ಈ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡ್ಬೇಕಂತಂದ್ರೆ ಎಲ್ಲಾರು ಕೂಡ್ಕೊಂಡು ನಿರ್ಣಯ ಮಾಡಿ ಯೋಗ್ಯ ಸಾಧಕ ಬಾಧಕ ಚರ್ಚೆ ಮಾಡ್ಕೊಂಡು ನಿರ್ಣಯ ಮಾಡಿದ್ರೆ ಎಲ್ಲರೂ ಅದಕ್ಕೆ ಸ್ವಾಗತ ಮಾಡ್ತಾರೆ. ರಾಜಕೀಯ ದೃಷ್ಟಿಯಿಂದ ಆಗಬಾರ್ದು ಅನ್ನೋ ಅಂತ ಭಾವನೆಗಳು ಮೊದಲಿಂದನೇ ಅದಾವ. ಮೊದಲು ಹಿಂದೆ ಜೆ.ಎಚ್. ಪಟೇಲ್ ಸಾಹೇಬ್ರು ಇದ್ದಾಗಲೂ ಅಭಿವೃದ್ಧಿ ಹೇಗಾಗ್ತದೆ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಸರ್. ಈಗ ಉದಾಹರಣೆಗೆ ಬೇರೆ ಬೇರೆ ಜಿಲ್ಲೆಗಳೆಲ್ಲ 3 ತಾಲೂಕು 4 ತಾಲೂಕು ಜಿಲ್ಲೆ ಇದಾವೆ. ಇಲ್ಲಿ 18 ಕಾನ್ಸ್ಟಿಟ್ಯೂನ್ಸಿ ಇಟ್ಕೊಂಡಾಗ ನೋಡ್ರಿ, ಅದು ನಾನು ಒಂದ್ ಹೇಳ್ತೇನೆ ನಿಮ್ಗೆ, ನಾವು 18 ಜನ ಇದ್ದವರು ನಾವು ಪ್ರಬಲವಾಗಿ ನಮ್ಮ ಹಕ್ಕನ್ನ ನಾವು ಕೇಳುವಂತದ್ದು ಮಾಡಿದ್ರೆ ನಮಗೂ ಅಷ್ಟೇ ಫಂಡ್ ಬರ್ತದ. ಜಿಲ್ಲೆ ವಿಭಜನೆ ಆಗುತ್ತೆ ನೋಡ್ರಿ, ಜನರ ಅಭಿಪ್ರಾಯ ಏನ್ ಬರ್ತದ ಅದ್ರ ಮ್ಯಾಗ ನಿರ್ಣಯ ಮಾಡ್ಬೇಕು. ನಂತರ ಬೆಳಗಾವಿ ಏನು ತಾಲೂಕಿದೆ ಅದು ವಿಭಜನೆ ಆಗಬಾರ್ದು. ವಿಭಜನೆ ಆದರೆ ಖಂಡಿತ ತೊಂದರೆ ಆಗ್ತಿದೆ. ಅದನ್ನು ಕೂಡ ಸೂಕ್ಷ್ಮವಾಗಿ ಅವರು ಹೇಳಿದ್ದಾರೆ. ಅದು ಅಲ್ಲದೆ 18 ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಕೆಲಸ ನೀವು ಮಾಡಬೇಕನ್ನುವಂಥ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟಾರೆ ಚಿಕ್ಕೋಡಿ ಜಿಲ್ಲೆ ಆದರೆ ದೊಡ್ಡ ಲಾಭ ಕಾಂಗ್ರೆಸ್ ಪಕ್ಷಕ್ಕೆ ಆಗ್ತದೆ. ಯಾಕಂದ್ರೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಕೂಡ ನವಂಬರ್ ಡಿಸೆಂಬರ್ದಲ್ಲಿ ಆಗುವಂಥ ಸಾಧ್ಯತೆ ಇದೆ. ಕೋರ್ಟಕ್ಕೆ ಸರ್ಕಾರ ಬರೆದು ಕೊಟ್ಟಿದೆ, ನಾವು 1 ತಿಂಗಳಲ್ಲಿ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತೇವೆ, ಮೀಸಲಾತಿಯನ್ನು ಪೂರ್ಣಗೊಳಿಸ್ತೇವೆ. ಇದು ಕೂಡ ಲಾಭ ಆಗ್ತದೆ. ಒಟ್ಟಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಹೆಗಲ ಮೇಲೆ ಈಗ ದೊಡ್ಡ ಜವಾಬ್ದಾರಿ ಇದೆ. ನೀವು ಅಧಿಕಾರ ಇರೋಕ್ಕಿಂತ ಮೊದಲು ನೀವು ಮಾಡಿದರೆ ಈ ಜಿಲ್ಲೆಯ ಜನ, ಚಿಕ್ಕೋಡಿ ಜಿಲ್ಲೆಯ ಜನ ನಿಮ್ಮನ್ನು ಸ್ವಾಗತಿಸ್ತಾರೆ, ಮನೆಯಲ್ಲಿಟ್ಟು ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಅಂತ ಒಂದು ಭಾವುಕತೆ ಆ ಒಂದು ಭಾಗದಲ್ಲಿದೆ. ಒಟ್ಟಾರೆ ಬೆಳಗಾವಿ
ವಿಭಜನೆ ಆಗಲೇಬೇಕು. ಇದಕ್ಕೆ ಎಲ್ಲರ ಸಹಕಾರ ಅಗತ್ಯ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭವಾಗಲಿ. ನಮಸ್ಕಾರ.